ಬಳ್ಳಾರಿಯಲ್ಲಿ ಒಂದ್ ಕಡೆ ಬ್ಯಾನರ್ ವಿಚಾರಕ್ಕೆ ಆದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಆದ್ರೆ ಅಂತ್ಯ ಆಗಿದೆ ಅಂತ ಹೇಳೋಕು ಇಲ್ಲಿ ಜನಾರ್ದನ್ ರೆಡ್ಡಿ ಒಂದ್ ರೀತಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಕೊಲೆ ಸಂಚು ನಡೆದಿತ್ತು ಅನ್ನುವಂತಹ ಆರೋಪವನ್ನ ಬಿಜೆಪಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಭರತ್ ರೆಡ್ಡಿ ಅವರು ಕೂಡ ಅವನೇನ್ ದೊಡ್ಡ ಪಾಳೆಗಾರನ, ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬರ ಮೇಲೆ ಒಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಬಳ್ಳಾರಿಯಲ್ಲಿ ಬದ್ಧ ವೈರಿಗಳ ಕಾಳಗದಲ್ಲಿ ಹರಿದ ನೆತ್ತರು, ಗುಂಡಿನ ದಾಳಿ ಮಾಡೋ ಮೂಲಕ ಹತ್ಯೆಗೆ ಸಂಚು. ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಗಂಭೀರ ಆರೋಪ. ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ ನಡುವೆ ಸಂಘರ್ಷ ತಾರಕಕ್ಕೇರಿದೆ. ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಶುರುವಾದ ಗಲಾಟೆ ಈಗ ರಾಜಕೀಯ ತಿರುವು ಪಡೆದಿದೆ. ನಾನು ಬರ್ತಿದ್ದಂತೆ ಕೂಗಿದ್ರು, ನಾನು ಬರ್ತಿದ್ದಂತೆ ಗುಂಡು ಹಾರಿಸಿದ್ರು, ಅಂದ್ರೆ ನನ್ನ ಅಂತ್ಯಗೊಳಿಸಲು ನಡೆದಿರೋ ಹುನ್ನಾರ ಇದು ಅಂತ ಶಾಸಕ ಜನಾರ್ದನ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಭರತ್ ರೆಡ್ಡಿ ಅವನೇನು ದೊಡ್ಡ ಪಾಳೆಗಾರನ, ಅವನಿಗೆ ಏನಾದ್ರೂ ಮಾಡಬೇಕು ಅಂದಿದ್ರೆ ಇಷ್ಟು ದೂರ ಬರ್ತಿರ್ಲಿಲ್ಲ ಅಂತ ಕಿಡಿಕಾರಿದ್ದಾರೆ. ನಾನು ಕಾರ್ ಇಳಿದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಆಯ್ತು. ಕಾರ್ ಇಳಿದ ತಕ್ಷಣ ಇವತ್ತು ಫೈರಿಂಗ್ ಶುರು ಆಯಿತು. ಏನು ಲಾ ಆ್ಯಂಡ್ ಆರ್ಡರ್ ಗೊತ್ತಿಲ್ಲ. ನನ್ನ ಮನೆ ಮುಂದೆ ಬಂದು 1 ಗಂಟೆಗಳ ಕಾಲ ಚೈರ್ಸ್ ಹಾಕ್ಕೊಂಡು ಅವ್ರು ಕುತ್ಕೊಂಡು ನಾನು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಮೋಸ್ಟ್ಲಿ ಇವರಿಗೆ ಯಾವ ಪೊಲೀಸ್ ಇಂಟೆಲಿಜೆನ್ಸ್ ಮೂಲಕ ನನ್ನ ಪ್ರಯಾಣ ಗೊತ್ತಾಗಿರಬೇಕು. ನಾನು ಬಂದ ಮೇಲೇ ಇವತ್ತು ಫೈರಿಂಗ್ ಯಾಕೆ ಮಾಡಬೇಕು? ಇನ್ನು ಬೇರೆ ಅರ್ಥ ಏನಿದೆ ಹೇಳಿ ನಿಮಗೆ? ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಜನಾರ್ದನ್ ರೆಡ್ಡಿಯನ್ನ ಅಂತ್ಯ ಮಾಡಬೇಕು. ನೋಡಿ, ಸಂಚು ಮಾಡದೆ ಇಲ್ಲಿವರೆಗೆ ಅವನ್ನೇನೋ ಮಾಡ್ಬೇಕಂದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾವಿರಾರು ದಾರಿಗಳಿರ್ತವೆ. ಅವನೇನು ದೊಡ್ಡ ಪಾಳೆಗಾರನ ಇಲ್ಲಿವರೆಗೆ ಬಂದು ಮಾಡೋಕ್ಕೆ? ಅವನು ಎಂಥ ಪಾಳೆಗಾರನೋ ಏನೋ ಅಂತೇಳಿ ಎಲ್ಲರಿಗೂ ಇಡೀ ಬಳ್ಳಾರಿಗೆ ಗೊತ್ತಿದೆ. ಮಾಡಬೇಕಂದ್ರೆ ಏನನ್ನ ಮಾಡ್ಬೋದು. ನಮ್ಮ ಅಜ್ಜನ ವಾಲ್ಮೀಕಿ ಅಜ್ಜನ ವಿರೋಧಿ ಏನೋ ಇವನಿದಾನಲ್ಲ, ಇವನು ತಕ್ಷಣವಾಗಿ ಮರ್ಡರ್ ಮಾಡಿದಕ್ಕೋಸ್ಕರ ಇವತ್ತು ಬಳ್ಳಾರಿಯಲ್ಲಿ ಶಾಂತಿಯನ್ನು ಕೆಡ್ಸಕ್ಕೆ ಇವನೇನು ಪಣ ತೊಟ್ಟಿದಾನಲ್ಲ, ಇವನು ಅರೆಸ್ಟ್ ಆಗಬೇಕಂತೇಳಿ ನಮ್ಮ ಆಗ್ರಹ ಇದೆ. ಸತೀಶ್ ರೆಡ್ಡಿ ಕಡೆಯವರಿಂದಲೇ ಫೈರಿಂಗ್ ಎಂದ ಜನಾರ್ದನ ರೆಡ್ಡಿ ಫೈರ್ ಮಾಡಿಸಿದ್ದಾರೆಂದು ಭರತ್ ರೆಡ್ಡಿ ತಿರುಗೇಟು. ಅವನು ಸತೀಶ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ ಕರ್ಕೊಂಡು ಬಂದು ಕಾನೂನಿಗೆ ಪೂರ್ತಿ ವಿರುದ್ಧ, ಪ್ರೈವೇಟ್ ಗನ್ಮೆನ್ಗಳು ಇಟ್ಕೊಳ್ಳುವಂಥದ್ದು ಪೂರ್ತಿ ಕಾನೂನಿಗೆ ವಿರುದ್ಧ. ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ಬಂದು ಈ ರೀತಿ ಬುಲೆಟ್ಗಳನ್ನ ಹಾರಿಸಿ ಸ್ಟ್ರೈಟ್ ಅವೇ ನಾನು ಕರೆಕ್ಟಾಗಿ ಕಾರ್ ಇಳಿದಿದ್ದೀನಿ, ಒಬ್ಬನ ಕೂಗ್ತಾ ಇದ್ದ ಜನಾರ್ದನ್ ರೆಡ್ಡಿ ಬಂದ ಅಂತೇಳಿ. ಬಂದ ತಕ್ಷಣ ಫೈರ್ ಮಾಡಿರಿ ಅಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಅವರೇ ಜನಾರ್ದನ್ ರೆಡ್ಡಿ ಅವರೇ ಫೈರ್ ಮಾಡಿಸಿ ಈ ಮರ್ಡರ್ಗೆ ಕಾರಣವಾಗಿದ್ದಾರೆ. ಅವರೇ ಮಾಡಿಸಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಮತ್ತು ಅವರು ಬೆಂಬಲಿಗರೇ ಇವತ್ತು ಮೇಜರ್ ಆಗಿ A1 ಬಂದ್ಬಿಟ್ಟು ಜನಾರ್ದನ್ ರೆಡ್ಡಿ, A2 ಬಂದ್ಬಿಟ್ಟು ಸೋಮಶೇಖರ್ ರೆಡ್ಡಿನೇ ಈ ಮರ್ಡರ್ ಮಾಡಿಸೋಕ್ಕೆ ಕಾರಣ. ಅವರೇ ಮಾಡಿಸಿರೋದು. ಅವರು ಈ ಖಾಸಗಿ ಗನ್ಮೆನ್ಗಳು ಟಪ ಅಂತೇಳಿ ಬೆಂಕಿ ಫೈರಿಂಗ್ ಮಾಡಿದ್ರಿ. ಫೈರಿಂಗ್ ಮಾಡಿದಂಥ ಟೈಮಲ್ಲಿ ನಮಗೇನು ಗೊತ್ತಾಯಿತು ಯಾಕೆ ಫೈರಿಂಗ್ ಆಗ್ತಾಯಿದೆ ಅಂತೇಳಿ ಅವ್ರು ಖಾಸಗಿ ಗನ್ಮೆನ್ಗಳು ಏನು ಗೊತ್ತಿಲ್ಲ ನೋಡಿರಿ, ಚಿಕ್ಕಾಪಟ್ಟಿ ಆರಿಸ್ತಾ ಇದ್ದಾರೆ. ಹೆಂಗೆ ಬೇಕಂಗೆ ಫೈರಿಂಗ್ ಮಾಡ್ತಾರೆ. ನಾನು ಹೇಳೋದಲ್ರಿ, ಅವರು ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲ ಕೂಡ ಕಾಣ್ತೀವಿ. ಅವರು ನೇರವಾಗಿ ಆರಿಸಿರೋಂಥ ಗೊತ್ತಾಗಿದ್ರಿ. ಭರತ್ ರೆಡ್ಡಿ ತಂದೆ ಕ್ರಿಮಿನಲ್, ಇವನು ಅದೇ ಎಂದ ರೆಡ್ಡಿ. ಚಿಲ್ಲರೆ ರಾಜಕೀಯ ಬೇಡ ಅಂತ ಗುಡುಗಿದ ಭರತ್. ವಿಷಯ ಏನಂತಾಗಿ ನಾನು ಹೇಳ್ತಾ ಇದ್ದೀನಿ, ಅವನು ನಾರಾಯಣ್ ರೆಡ್ಡಿ, ಭರತ್ ಅವರ ಅಪ್ಪ, ಅವನು ದೊಡ್ಡ ಕ್ರಿಮಿನಲ್ ಅಸಲು. ಅವನು ಬಳ್ಳಾರಿಯಲ್ಲಿ ನಾವು ಈ ಕ್ರಿಮಿನಲ್ಗಳ ವಿರುದ್ಧನೇ ನಾವು ಫೈಟ್ ಮಾಡ್ತಾ ಬಂದಿದ್ದು. ನಾರಾಯಣ್ ರೆಡ್ಡಿ ಏನು ಕ್ರಿಮಿನಲ್ ಇದ್ನೋ ಮಗ ಕೂಡ ಅದೇ. ಇವ್ರು ರಾಜಕೀಯಗಳು ನಾವಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು, ನೋಡ್ಕೊಂಡೇ ಬಂದಂಥವ್ರು. ಅವ್ರನ್ನ ಇವತ್ತು ಸೋಲ್ಸೆ ನಿಂತಂಥವ್ರು. ಇವತ್ತಿಂಥ ಚಿಲ್ಲರೆ ರಾಜಕಾರಣ ಯಾರ ಮುಂದೆ ನಡಿಬೋದು, ಭರತ್ ರೆಡ್ಡಿ ಮುಂದೆ ನಡೆಯಲ್ಲ, ಕಾಂಗ್ರೆಸ್ ಪಾರ್ಟಿ ಮುಂದೆ ನಡೆಯಲ್ಲ ಅಂತೇಳಿ ನಿಮ್ಮ ಮೂಲಕ ಅವ್ನಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜನಾರ್ದನ ರೆಡ್ಡಿ ವಿರುದ್ಧ ಪ್ರೀ ಪ್ಲಾನ್ ಮಾಡಿ ಗಲಾಟೆ. ಭರತ್ ರೆಡ್ಡಿ ವಿರುದ್ಧ ಶ್ರೀರಾಮುಲು ಆರೋಪ. ಇನ್ನಿವತ್ತು ಸುದ್ದಿಗೋಷ್ಠಿ ನಡೆಸಿದ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ಬೆಂಕಿ ಉಗುಳಿದ್ರು. ಇದು ಪ್ರೀ ಪ್ಲಾನ್ ಗಲಾಟೆ. ಸಿನಿಮಾದಲ್ಲಿ ಹೊಡೆದಂತೆ ಗುಂಡು ಹಾರಿಸಿದ್ದಾರೆ. ರೆಡ್ಡಿ ಅವರ ಮೇಲೆ ಗುಂಡು ಹಾರಿದೆ ಅಂತ ಶ್ರೀರಾಮುಲು ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಭರತ್ ರೆಡ್ಡಿ ತನಿಖೆಯಾಗ್ಲಿ ಎಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ದು ರೀ. ಅವ್ರು ಸ್ವತಃ ಅವರೇ ನೋಡಿಸಿದ್ರು ನನ್ನ ಮೇಲೆ ಗುಂಡು ಹಾರಿದೆ ಅನ್ನಂಥದ್ದು. ಅವ್ರು ಕೂಡ ನೋಡಿಸ್ಕೊಟ್ರು. ಅವ್ರು ನೋಡಿಸಿಕೊಟ್ಟಿದ ನಂತರ ಅಲ್ಲಿ ಏನಾಯ್ತು, ಅಷ್ಟೊತ್ತೊಳಗೆ ಪೊಲೀಸ್ ಎಲ್ಲರೂ ಕೂಡ ಬಂದು ಆ ಗುಂಪನ್ನು ಚದುರಿಸಂತ ಕೆಲಸ ಮಾಡಿದ್ರು. ಬಹಳಷ್ಟು ಮಂದಿ ಯುವಕರು ನೋಡ್ತೀವಿ,
ಆ 21, 26 ವಯಸ್ಸಿನಲ್ಲಿ ಯಾರು ಹೆಂಗ ಬೇಕಾದ್ರೂ ಬಳಕೆಯನ್ನು ಮಾಡ್ಕೋಬಹುದು. ಒಳ್ಳೆತನವನ್ನು ಬಳಕೆ ಮಾಡಿಕೊಂಡ್ರೆ ಅದು ಒಳ್ಳೇದಾಗುತ್ತೆ, ಕೆಟ್ಟತನವನ್ನು ಬಳಕೆ ಮಾಡಿಕೊಂಡ್ರೆ ಅದು ಕೆಟ್ಟದಾಗಿ ಪರಿಣಮಿಸುತ್ತದೆ. ಅಂದ್ರೆ ಇದು ಅದಕ್ಕೋಸ್ಕರವಾಗಿ ಕ್ಷುಲ್ಲಕ ಕಾರಣದಿಂದ ಏನಿವತ್ತು ಅವರು ಪೊಲೀಸರು ಕೊಡ್ತಾ ಇರುವಂತ ಬುಲೆಟ್ ಬಂದು 0.35 ಪೊಲೀಸರು ಕೊಡ್ತಾ ಇರುವಂತದ್ದು. ಇವ್ರು ಆರಿಸಿದಂತ ಗುಂಡು ಯಾವುದು 0.76 ಗುಂಡನ್ನ ಆರಿಸಿದ್ದಾರೆ. ಪೊಲೀಸರು ಇಲ್ಲೇ ಇದ್ದಾರೆ, FIR ಫೈಲ್ ಆಗಿದೆ, ಎಲ್ಲವನ್ನು ತನಿಖೆ ಆಗುತ್ತೆ. ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಇದು ಮಾಡಬೇಕು, ಬೇರೆ ದಾರಿನ ತಪ್ಪಿಸ್ಬೇಕು? ಈಗ ನಾನೇನನ್ನು ಮಾತಾಡಿದ್ರೆ ಅವ್ರೇನಂತಾರೆ, ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ. ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ, ಒಂದು ಮಾತು ಮಾತಾಡಲ್ಲ. ನ್ಯಾಯ ಏನಿದೆ ಅವ್ನು ತೀರ್ಕೊಂಡಂಥವ್ರಿಗೆ ದೇವ್ರು ಕೊಡ್ತಾನೆ, ನ್ಯಾಯ ದೇವತೆ ಕೊಡ್ತಾನೆ. ಯುಪಿ ಬಿಹಾರದಿಂದ ಬಂದ ಗನ್ಮ್ಯಾನ್ಗಳಿಂದ ಫೈರ್ ಎಂದ ರಾಮುಲು. ನಿಮ್ಮಂಥ ಹೇಡಿಗಳು ಕರೆದುಕೊಂಡು ಬಂದಿರಬೇಕು ಭರತ್ ರೆಡ್ಡಿ ತಿರುಗೇಟು. ಆ ಪೊಲೀಸರು ಫೈರಿಂಗ್ಗಿನ ಮುಂಚೆ ಈ ಬಾಡಿಗಾರ್ಡ್ಗಳು ಯಾರು ಸತೀಶ್ ರೆಡ್ಡಿ ಅನ್ನಂತ ಬಾಡಿಗಾರ್ಡ್ಗಳು, ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡಿತಾರ್ರಿ. ಸಿನಿಮಾದಾಗೆ ನೋಡಿದ್ದಾಗ್ಲಿ ಪೆಟ್ರೋಲ್ ಬಾಂಬ್ ಹಾಕ್ಬೇಕಂತ ನೋಡಿ, ಯಾವನೋ ಬೇರೆ ಊರಿಂದ ಬಂದು ನಮ್ಮ ಬಳ್ಳಾರಿನೇನು ಭಯ ಬೀಳ್ಸಕ್ಕೆ ಸಾಧ್ಯ ಇಲ್ಲ. ನಮ್ಮವರು ಧೈರ್ಯಸ್ಥರಿದ್ದಾರೆ, ಯಾರು ಎಂಥವ್ರು ಬಂದರೂ ಎದುರಿಸ್ಕೊಳ್ಳೋ ಶಕ್ತಿ ಇದೆ. ಅವರು ಹೇಡಿಗಳು ಬೇರೆ ಕಡೆಯಿಂದ ಯಾರನ್ನೋ ಕರ್ಕೊಂಬರ್ಬೋದು, ಆದರೆ ಬಳ್ಳಾರಿ ಜನತೆ ಇಂಥವಕ್ಕೆಲ್ಲ ಹೆದರವರು ಅಲ್ಲ. ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆಂದು ರಾಮುಲು ಆರೋಪ. ಇನ್ನು ಕೇವಲ ಕಲ್ಲು ತೂರಾಟವಲ್ಲ, ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ ಅಂತ ರಾಮುಲು ಆರೋಪಿಸಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿಗಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಜನಾರ್ದನ ರೆಡ್ಡಿ ಕೂಡ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಎಂದಿದ್ದಾರೆ. ನಮ್ಮ ಕಡೆಯಿಂದ ಫೈರಿಂಗ್ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕರೆಕ್ಟ್ ಆಗಿ ನಮ್ಮ ಕ್ಯಾಂಪ್ ಆಫೀಸರ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕೊಂಡು ಫೈರ್ ಮಾಡಿದ್ದಾರೆ ಅದೆಲ್ಲವೂ ಇದೆ. ನನ್ನ ಜೊತೆಯಲ್ಲಿ ಕೂಡ ಬುಲೆಟ್ ನಿನ್ನೆ ನಿಮಗೆ ಮೀಡಿಯಾದಲ್ಲಿ ತೋರಿಸಿದ್ದೀನಿ. ನಾನು ಇವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. 7 ಮಂದಿ ಗನ್ಮ್ಯಾನ್ಗಳನ್ನ ಕರೆಸಿ ನಾನು ಅವ್ರಿಗೇನು ರೆಕಾರ್ಡ್ ಇರುತ್ತೆ, ಎಷ್ಟು ಬುಲೆಟ್ಗಳು ಕೊಟ್ಟಿದ್ದಾರೆ, ಅವರೆಲ್ಲ ಗನ್ಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಆ ಬುಲೆಟ್ಗಳನ್ನ ತಗೊಂಡಿದ್ದಾರೆ, ಲೆಕ್ಕಾಚಾರ ಮಾಡಿಕೊಂಡಿದ್ದಾರೆ. ಹೊಸ ಗನ್ಗಳನ್ನು ಕೊಟ್ಟು ಮತ್ತೆ ಡ್ಯೂಟಿ ಕಳಿಸಿದ್ದಾರೆ. ರೆಡ್ಡಿ ಮೇಲೆಯೇ ಗುಂಡು ಹಾರಿಸಿದ್ದು ಎಂದ ಆರ್ ಅಶೋಕ್. ಈಗ ಎಲ್ಲರೂ ಒಟ್ಟಾಗಿರೋದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಜನಾರ್ದನ್ ರೆಡ್ಡಿ ಮೇಲೇ ಹಲ್ಲೆ ಮಾಡಿ ಅವ್ರನ್ನ ಮುಗಿಸ್ಬಿಟ್ರೆ ಬಳ್ಳಾರಿ ನಮ್ಮ ಕೈಗೆ ಸಿಗುತ್ತೆ. ಅದಕ್ಕೆ ಜನಾರ್ದನ್ ರೆಡ್ಡಿ ಅಡ್ಡ ಇದ್ದಾರೆ ಅಂತೇಳಿ ಗುಂಡಾರಿಸಿರೋ ಅಂಥದ್ದು. ಆ ಗುಂಡು ತಪ್ಪಿ ಬೇರೆಯವರಿಗೆ ಬಿದ್ದಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗುಂಡಾರಿಸಿದ್ದು ಜನಾರ್ದನ್ ರೆಡ್ಡಿ ಮೇಲೇನೆ, ಆದರೆ ಅದು ಮಿಸ್ ಆಗಿ ಪಕ್ಕದಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಿದ್ದಿದೆ. ಬಳ್ಳಾರಿಯಲ್ಲಿ ಮತ್ತೆ ದ್ವೇಷ ರಾಜಕಾರಣ ಧಗೆಧಗಿಸ್ತಿದೆ. ನಾನು ಫೈರ್ ಮಾಡಿಲ್ಲ, ಅವರೇ ಫೈರ್ ಮಾಡಿದ್ದು ಅಂತ ರೆಡ್ಡಿ ರಾಮುಲು ಹೇಳ್ತಿದ್ದಾರೆ. ತನಿಖೆ ಆಗಲಿ ಅಂತ ಭರತ್ ರೆಡ್ಡಿ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.